ಮನೇಲಿ ಎಲ್ಲಿ ನೋಡಿದ್ರು ಅಮ್ಮನೇ ಕಾಣಿಸ್ತಿದ್ದಾರೆ ಮಾವ. ಅಮ್ಮನ ನೀನೇ ಕೇಳಿಸ್ತಿದೆ. ನನಗೆ ಅಮ್ಮನ ನೋಡ್ಬೇಕು ಅನ್ನಿಸ್ತಿದೆ ಮಾವ. ಅವ್ರ ತೊಡೆ ಮೇಲೆ ಮಲ್ಕೋಬೇಕು ಅನ್ನಿಸ್ತಿದೆ. ಏನೂ ಆಗಲ್ಲ, ನಾನು ನಿನ್ನ ಜೊತೆನೇ ಇದ್ದೀನಲ್ವಾ. ಬೆಳ್ಳಿ, ನೀನು ಇಲ್ಲಿ ಕರ್ಕೊಂಡು ಬಂದಿದ್ದು ಇನ್ನಷ್ಟು ಸ್ಟ್ರಾಂಗ್ ಆಗಲಿ ಅಂತ, ಈ ರೀತಿ ಹತ್ತು ನೊಂದ್ಕೊಳ್ಳಿ ಅಂತಲ್ಲ. ನಮ್ಮನ್ನು ಪ್ರೀತಿಸೋರು ಬಿಟ್ಟೋದಾಗ ಆಗೋ ನೋವಿದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಅಲೆಗಳ ರಭಸನ ಬಂಡೆಗಳು ತಡೆಯುತ್ತಲ್ಲ, ಅದೇ ರೀತಿ ನಾವು ನೋವುಗಳನ್ನ ತಡೆಯಬೇಕು. ಆಳ್ಬೇಡ ಬೆಳ್ಳಿ. ಇವತ್ತೇನಾದರೂ ಅತ್ತೆ ಇದ್ದಿದ್ರೆ ನಿನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾ. ನನ್ನ ಮಗಳು ಒಬ್ಬಳೇ ಬದುಕ್ತಾಳೆ, ಏನನ್ನು ಬೇಕಾದ್ರೂ ಜಯಿಸ್ಕೊಂಡು ಬರ್ತಾಳೆ ಅಂತ ಹೆಮ್ಮೆ ಪಟ್ಟಿರೋರು. ಹೆಮ್ಮೆ ಪಡೋ ಅಂಥದ್ದು ನಾನೇನು ಮಾಡಿಲ್ಲ ಮಾವ. ಯಾಕೆ ಮಾಡಿಲ್ಲ? ನನ್ನನ್ನು ಸಾವಿಂದ ಕಾಪಾಡಿದ್ಯಾ, ಸ್ವಾತಿನ ಆ ಪ್ರತಾಪನಿಂದ ಕಾಪಾಡಿದ್ಯಾ. ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ನೀವು ನನಗೆ ಮಾಡಿರೋ ಉಪಕಾರನ ಹೇಳ್ತಾ ಹೋದ್ರೆ ಬೆಳಗ್ಗೆ ಆಗಿರತ್ತೆ. ಇವರೆಲ್ಲ ಇಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಆದ್ರೂ ನೀವು ಈ ಮನೇನ ಬಿಡ್ಸ್ಕೊತೀರಾ ಅನ್ಕೊಂಡಿರ್ಲಿಲ್ಲ ಮಾವ. ನಾನು ಮತ್ತೆ ಈ ಮನೇನ ನೋಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು ಮಾವ. ತುಂಬಾ ಥ್ಯಾಂಕ್ಸು. ಇದೆಲ್ಲ ಮಾಡಿದ್ದೆ ನಿನ್ನ ಸಂತೋಷಕ್ಕೋಸ್ಕರ. ಇದಕ್ಕೆಲ್ಲ ನೀನು ಥ್ಯಾಂಕ್ಸ್ ಹೇಳಬಾರ್ದು. ಅಡುಗೆ ಮನೆ ನೋಡಿದ ತಕ್ಷಣ ನೆನಪಾಯ್ತು, ನಾವು ಯಾಕೆ ಇವತ್ತು ಇಲ್ಲೇ ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಬಾರ್ದು? ಹೇಗೂ ಬೆಳ್ಳಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಾನು ಮತ್ತೆ ಶಣ್ಣು ಇಬ್ರು ಹೆಲ್ಪ್ ಮಾಡ್ತೀವಿ. ವಾಟ್ ಶಣ್ಣು? ಅರೆ ಈಗ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತರಕಾರಿ, ಗ್ಯಾಸು ಎಲ್ಲ ತಂದಿಟ್ಬಿಟ್ಟಿದ್ದೀನಿ. ಬೆಳ್ಳಿ ನೀನು ಹೋಗಿ ಟಕ ಟಕ ಅಂತ ಕುಕಿಂಗ್ ಶುರು ಮಾಡ್ಬಿಡಪ್ಪ. ಸರಿ, ಹಾಗೆ ಮಾಡಿ. ನನಗೆ ಇಟ್ಕೆ ಫ್ಯಾಕ್ಟ್ರಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಊಟ ಟೈಮ್ಗೆ ಇಲ್ಲೇ ಬಂದ್ಬಿಡ್ತೀನಿ. ಬೆಳ್ಳಿ, ನಾನು ಹೋಗ್ಲಾ? ಚಾಕು ಇಲ್ಲಿ, ಬೇಗ ಬೇಗ ಮಾಡಬೇಡಿ. ಅಯ್ಯೋ, ಗ್ಯಾಸ್ ಆಗೋಗಿದೆಯಲ್ಲ. ಏನೋ ಗ್ಯಾಸ್ ಖಾಲಿ ಆಗ್ಬಿಡ್ತಾ? ಸಿಲಿಂಡರ್ ಕೊಡೋದ್ರೆ ಖಾಲಿ ಸಿಲಿಂಡರ್ ಕೊಟ್ಬಿಟ್ಟಿದ್ದಾನೆ, ಇಡಿಯಟ್. ಕೊಟ್ಟಿರೋನ್ ದಡ್ಡ ಅಂದ್ರೆ ತಂದಿರೋನು. ಮುತ್ತು ಮಾವ ಊಟಕ್ಕೆ ಬರ್ತೀನಿ ಅಂತ ಹೇಳಿದಾರಲ್ಲ, ಈಗ ಏನ್ ಮಾಡೋದು? ನಾನು ಹೋಗ್ತೀನಿ ಮುತ್ತು ಹತ್ರ. ಸ್ವಲ್ಪ ಹಿಂಗೆ ಆಗ್ಬಿಟ್ಟಿದೆ, ಸ್ವಲ್ಪ ಲೇಟಾಗಿ ಬರೋಣ ಅಂತೀನಿ ಅಷ್ಟೇ, ಸಿಂಪಲ್. ಬೇಡ ಬೇಡ, ಬೇರೆ ಏನಾದರೂ ರೀಸನ್ ಕೊಟ್ಬಿಟ್ಟು ಲೇಟಾಗಿ ಬರ್ಕ್ ಮಾಡ. ನಾನು ಪ್ಲಾನ್ ಮಾಡ್ತೀನಿ ಬಿಡಪ್ಪ, ನೀವು ರೆಡಿ ಮಾಡ್ಕೊಳ್ಳಿ. ಓಕೆ ಸರಿ ಬಿಡಿ, ನಾನು ಗ್ಯಾಸ್ ತೊಗೊಂಡ್ಬಂದ್ಬಿಡ್ತೀನಿ.
ಏನ್ರಿ ಇದು? ಯಾವ ಲೋಡು ಸರಿ ಕಳಿಸಿಲ್ಲ, ಎಲ್ಲ ನಾನೇ ಮಾಡೋಕ್ಕಾಗತ್ತಾ? ಅದೇನೊಂದು ಸ್ವಲ್ಪ ಚೆಕ್ ಮಾಡಿ. ನಿಂದೇನಯ್ಯ ಪ್ರಾಬ್ಲಮ್ಮು? ಸರಿ, ಹೋಗಿ ಕೆಲಸ ಮಾಡು. ಮುತ್ತು, ಮನೇಲಿ ಗ್ಯಾಸ್ ಖಾಲಿ ಆಗಿದಂತೆ, ಊಟಕ್ಕೆ ಲೇಟ್ ಆಗೋಣ, ಏನಂತ್ಯಾ? ಯಾರ್ದು ಮುತ್ತು ಫೋನು? ಮಾಯಿಂದ? ಈಗೇನು ಮಾಡ್ತೀಯ ಮುತ್ತು? ಮನೆಗೆ ಹೋಗ್ತೀಯಾ? ಹೋದರೆ ಒಂಥರ ಪ್ರಾಬ್ಲಮ್ಮು, ಹೋಗದೇ ಇದ್ರೆ ಇನ್ನೊಂಥರ ಪ್ರಾಬ್ಲಮ್ಮು. ಅವಳು ಅಡುಗೆ ಮಾಡಿ ಊಟಕ್ಕೆ ಕರೆದಿದ್ದೆ ನನ್ನ ಜೊತೆ ನೇರವಾಗಿ ಮಾತಾಡ್ಬೋದು ಅಂತ. ಈ ಟೈಮ್ಗೋಸ್ಕರ ಅವಳು ತುಂಬ ದಿವಸದಿಂದ ಕಾಯ್ತಾ ಇದ್ಲು. ನಾನೇನಾದರೂ ಹೋಗಿಲ್ಲ ಅಂತ ಅನ್ಕೋ, ರಂಪ ರಾಮಾಯಣ ಮಾಡಿಬಿಡ್ತಾಳೆ. ಮುತ್ತು, ನಾನು ಈ ಥರ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ತಲೆಯಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಮುತ್ತು. ನೀನು ಕರೆಕ್ಟಾಗಿ ನಿರ್ಧಾರ ತಗೋ. ಮಾಯಾ ಬೇಕೋ ಬೇಡವೋ ನಿನ್ನ ಜೀವನದಲ್ಲಿ ಅಂತ. ಮುತ್ತು, ನಿನ್ನ ಲೈಫ್ ಇದು, ನಿನ್ನ ಜೀವನ. ಯಾರಿಗೋಸ್ಕರ ಬದುಕೋ ಅವಶ್ಯಕತೆ ಇಲ್ಲ ಕಣೋ. ನೀನು ತಗೊಳ್ಳೋ ನಿರ್ಧಾರದಲ್ಲಿ ಸ್ವಾತಿ ಜೀವನ ಇದೆ, ಬೆಳ್ಳಿ ಸಂತೋಷ ಇದೆ. ಮಾಯಾ ನಿನಗೆ ಬೇಡ ಅನ್ಸ್ಬಿಟ್ರೆ ಹೇಳ್ಬಿಡು, ಅರ್ಥ ಮಾಡಿಸೋ ಅವಳಿಗೆ. ಕಷ್ಟ ಷಣ್ಮುಗ. ಮಾಯಿಂಗೆ ಬರೀ ಬಾಯಿ ಮಾತಲ್ಲಿ ಅರ್ಥ ಮಾಡಿಸ್ತೀನಿ ಅಂದರೆ ಆಗಲ್ಲ. ಚಿಕ್ಕ ವಯಸ್ಸಿಂದ ತಾನು ಅನ್ಕೊಂಡಿದ್ದೆ ನಡಿಬೇಕು ಅನ್ನೋದು ಅವಳಿಗೆ ಬಂದಿದೆ. ಅವ್ರ ತಂದೆನೂ ಅದೇ ರೀತಿ ಬೆಳೆಸಿದ್ದಾರೆ. ಈ ವಿಷಯನ ನನ್ನ ಪ್ರಕಾರ ಅವಳು ತಾನಾಗೆ ಅರ್ಥ ಮಾಡ್ಕೋಬೇಕು. ಒಂದು ಸರಿ ಅರ್ಥ ಆಯಿತು ಅಂದರೆ ಅವಳು ಯಾರ ತಂಟೆಗೂ ಹೋಗಲ್ಲ. ನೋಡು, ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಹೇಯ್, ನಿನಗೆ ಹೋಗಕ್ಕೆ ಇಷ್ಟ ಇಲ್ಲ ತಾನೆ? ನಿನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಅದಕ್ಕೆ ಅಲ್ವಾ ಫ್ರೆಂಡ್ಸು ಅಂತ ಇರೋದು ಈ ಭೂಮಿ ಮೇಲೆ. ಸಿಂಪಲ್. ಹಲೋ ಹಲೋ, ಮುತ್ತು ಮಾವ. ನಾನು ಷಣ್ಮುಗ ಮಾತಾಡ್ತಾ ಇರೋದು. ಮುತ್ತು ಮಾವ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ ಅವರು? ಓ, ಇಟ್ಕೆ ಕ್ವಾಲಿಟಿ ಚೆಕಿಂಗ್ಗೆ ಪಕ್ತೂರ್ಗೆ ಹೋಗ್ಬಿಟ್ಟಿದ್ದಾರೆ. ಫೋನ್ ಬೇರೆ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮುತ್ತು ಅವರು. ಏನು ಮಾಡೋದೀಗ? ನೀವು ಬೇರೆ ಊಟ ಅಂತ ಇದ್ದೀರಾ. ಷಣ್ಮುಗ, ನೀನು ಮನೆಗೆ ಬರೋವರೆಗೂ ಒಂಥರ ಆಡಿದೆ, ಬಂದಮೇಲೆ ಮತ್ತೊಂಥರ ಆಡ್ತಿದ್ಯಾ. ಇರಲಿ, ನನಗೂ ಕಾಲ ಬರುತ್ತೆ. ಸರಿ, ಬಂದ ತಕ್ಷಣ ಫೋನ್ ಮಾಡೋದಕ್ಕೆ ಹೇಳಿ. ಖಂಡಿತ ಕಾಲ್ ಮಾಡಿಸ್ತೀನಿ. ತಪ್ಪಿಸ್ಕೋಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕು. ಮೊದಲು ಕಾಲ್ ಕಟ್ ಮಾಡೋ. ಏನಂತೆ ಮಾಯಾ? ಎಲ್ಲರೂ ಸೇರಿ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ತಪ್ಪಿಸ್ಕೊಂಡ್ವಿ ಅನ್ಕೋಬೇಡ. ಅವಳು ನಮ್ಮೆಲ್ರಿಗಿಂತ ಕಿಲಾಡಿ. ಇಲ್ಲಿರೋ ಎಲ್ಲರ ನಂಬರ್ ಅವಳಿಗೆ ಗೊತ್ತು. ಇನ್ನು 2 ನಿಮಿಷದಲ್ಲಿ ಮ್ಯಾನೇಜರ್ ಕಾಲ್ ಬರಲಿಲ್ಲ ಅಂತ ಕೇಳು. ಬಂದ್ರೆ ಬರ್ಲಿ ಬಿಡು. ನಾನು ಹೇಳಿರೋ ಸುಳ್ಳ ಇನ್ನೊಂದ್ಸರಿ ರಿಪೀಟ್ ಮಾಡಿಸಿದ್ರಾಯ್ತು. ರಂಗಪ್ಪ, ರಂಗಪ್ಪ, ಕಮ್ ಹಿಯರ್. ಹೇಳಿ ಸರ್. ಇನ್ನೊಂದು ಕೆಲಸ ಮಾಡ್ಬೇಕು. ನಿನ್ನ ನಂಬರ್ಗೆ ಮಾಯಾ ಫೋನ್ ಮಾಡ್ತಾರೆ. ಅವ್ರು ಮಾಡಿದ್ರೆ ಮುತ್ತು ಎಲ್ಲಿ ಅಂತ ಕೇಳ್ತಾರೆ. ಅವಾಗ ನೀನು ಏನು ಹೇಳಬೇಕು ಅಂದ್ರೆ, ಸರ್ ಅವ್ರದ್ದೇ ಫೋನ್. ಓ, ಡೈನಮಿಕ್ ಮಾಯಾ. ನೀವು ಹೋಗಿ ಮಾತಾಡಿ. ಹೇಳಿ ಮೇಡಮ್. ಮುತ್ತು ಮಾವ ಎಲ್ಲಿದ್ದಾರೆ? ಮುತ್ತಣ್ಣ ಅವರು ಪಕ್ಕದೂರ್ಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಮೇಡಮ್. ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳ್ತೀರಾ? ಸರಿ ಮೇಡಮ್, ಆಯಿತು. ಷಣ್ಮುಗ ಸರ್. ನಮ್ಮ ಮುಂದೆನೆ ಡ್ರಾಮಾ ಮಾಡೋರ್ನ ನಾವು ಡ್ರಾಮಾ ಮಾಡಿ ದೂರ ಕಳಿಸ್ಬೇಕು, ಗೊತ್ತಾಯ್ತಾ? ಸಿಂಪಲ್. ಮುತ್ತು ಮಾವ ಪಕ್ಕದ ಊರಿಗೆ ಹೋಗಿದ್ದಾರಾ? ಮತ್ತು ಮಾಯಾ ಇನ್ನು ಏನ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಹೂ ಕಣ, ಮನೆಗೆ ಹೋದ್ರೆ ಏನು ನಡೀಬೋದು, ಅವಳೇನು ಅನ್ಕೊಂಡಿರ್ಬೋದು ಅನ್ನೋದೇ ತಲೆಯಲ್ಲಿ ಕೂತಿದೆ. ಏನಾದರೂ ಅನ್ಕೊಂಡ್ರೆ ಅದು ನಡೆಯೋವರೆಗೂ ಅವಳು ಬಿಡಲ್ಲ. ಓಹೋ, ಮೇಡಮ್ ಪೆಟ್ರೋಲ್ ತರ ಬೆಂಕಿ ಇರೋವರೆಗೂ ಉರಿತಾನೆ ಇರ್ತಾರೆ ಅನ್ನೋ. ಏನ್ ಮುತ್ತು ನೀನು. ಬಸವಣ್ಣವ್ರು ಏನು ಹೇಳಿದ್ದಾರೆ ಗೊತ್ತಾ? ನಾಳೆಯನ್ನು ನಾಳೆಗೆ ಬಿಡು, ಇಂದು ಈ ಕ್ಷಣದಲ್ಲಿ ಬದುಕು ಅಂತ ಹೇಳಿದ್ದಾರೆ ಮುತ್ತು. ನಾಳೆ ನಾಳೆಗೆ, ನೆನ್ನೆ ನೆನ್ನೆಗೆ, ಬಾರೋ ಊಟಕ್ಕೆ, ಬಿಳಿ ಕಾರ್ತೆ.
ಮುತ್ತಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಚಿಕ್ಕ ವಯಸ್ಸಲ್ಲಿ ನಾನು ಊಟ ಮಾಡದೇ ಇದ್ರೆ ಅಮ್ಮ ಚಂದ್ರನ ತೋರಿಸಿ ಇದೇ ರೀತಿ ಕೈ ತುತ್ತು ಕೊಡ್ತಿದ್ಲು. ಅದೇ ನೆನಪಾಯ್ತು. ಪಾಪ, ನನ್ನ ಮಗಳಿಗೆ ಕೈ ತುತ್ತು ತಿನ್ನೋ ಅದೃಷ್ಟನೇ ಇಲ್ಲ. ಈಗಲೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಸ್ವಾತಿಗೆ ಬೆಳ್ಳಿ ತಾಯಿ ಸ್ಥಾನದ ಇದಾಳಲ್ಲ, ಅವಳೇ ಆರೈಕೆ ಚೆನ್ನಾಗಿ ಮಾಡ್ಕೊಂತಾಳೆ ಬಿಡಿ, ಯೋಚನೆ ಮಾಡ್ಬೇಡ ನೀನು. ಖುಷಿಯಾಗಿರೋ ಟೈಮಲ್ಲಿ ಯಾವತ್ತು ಸಂತೋಷದ ವಿಚಾರನ ಯೋಚನೆ ಮಾಡ್ಬೇಕೆ ಹೊರತು ದುಃಖದ ವಿಚಾರ ಯಾವತ್ತು ಯೋಚನೆ ಮಾಡಬಾರ್ದು. ಕರೆಕ್ಟ್ ತಾನೇ ಶಣು? ಹೇಗೆ ಡೈರೆಕ್ಟರ್ ಪಾಯಿಂಟ್ ಇಟ್ರಲ್ಲ, ಸೂಪರ್ ಡೈರೆಕ್ಟರ್. ಈ ಟೈಮ್ನ ನಾನು ಕ್ಯಾಪ್ಚರ್ ಮಾಡಲೇಬೇಕು. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ಈ ಟೈಮ್ಗೋಸ್ಕರ. ಎಸ್, ಕಮಾನ್, ಎಲ್ಲರೂ ಸ್ಮೈಲ್ ಮಾಡಿ. ಮೊದಲು ತಿನ್ಕೊಳ್ಳೋ. ಸ್ಮೈಲ್. ಈ ಫೋಟೋನ ನನ್ನ ರೂಮಲ್ಲಿ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕ್ಸ್ಕೊತೀನಿ. ಓಕೆ, ಇನ್ನೊಂದು. ಬೆಳ್ಳಿ, ಏನ್ ಹಂಗ್ ಮುಖ ನೋಡ್ತಾ ಇದೀಯಾ? ಇನ್ನೊಂದು ಕೈ ತುತ್ತು ಕೊಡು. ಏನಪ್ಪ ನೀನು, ಬೆಳ್ಳಿ ಎಲ್ಲಾರಿಗೂ ತಿನ್ನಿಸ್ತಾ ಇದ್ದಾಳೆ, ನೀನು ತಿನ್ಸೋದಲ್ವಾ? ತಿನ್ಸಪ್ಪ ನೀನು ಬೆಳ್ಳಿಗೆ. ಏಯ್, ಕರೆಕ್ಟ್ ಆಗ್ತಾ ಇದು. ಕಾರ್ತಿ, ಜೀಪ್ ಸೈಡ್ಗೆ ಹಾಕೋಪ್ಪ. ಅಲ್ಲ, ಹಪ್ಳ ಪಟ್ಟು ಬೆಳದಿಗಳು ಕೂತ್ಕೊಂಡು ಊಟ ಮಾಡೋದು ಒಂಥರ ಖುಷಿ, ಒಂಥರ ಮನ್ಸಿಗೆ ನೆಮ್ಮದಿ ಅಲ್ವಾ? ಬರೀ ಮನ್ಸಿಗೆ ಅಷ್ಟೇ ಅಲ್ಲ, ಹೊಟ್ಟೆಗೂ ತೃಪ್ತಿ ಆಯ್ತು ಅನ್ನಿ. ಬಿಟ್ಟಿದ್ರೆ ಇಡೀ ಪಾತ್ರೆನೇ ಸ್ವಾಹ ಮಾಡ್ಬಿಟ್ಟಿರ್ತಿದ್ರಿ. ನನ್ನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯೋ ನನ್ನ ಬಾಡಿಗೆ ತಂಗಿ. ಯಾಕೆ ಲೈಟ್ ಎಲ್ಲ ಆಫ್ ಆಗಿದೆ? ಅಯ್ಯೋ ಹೌದಲ್ವಾ, ಒಂದ್ ನಿಮಿಷ ರೀ ಮಾವ, ಆನ್ ಮಾಡ್ತೀನಿ. ಮಾಯಾ, ಯಾಕೆ ಕತ್ಲಲ್ಲಿ ಕೂತಿದ್ಯಾ? ಅಣ್ಣ, ನೀವು ಮಧ್ಯಾಹ್ನನೇ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾಯ್ಕೊಂಡು ಕೂತಿದ್ರು ಅನ್ಸುತ್ತೆ. ಮಾಯಾ, ಅದೇನಾಯ್ತು ಅಂದರೆ, ಉತ್ತರ ಮುಂಚೆನೇ ರೆಡಿ ಮಾಡಿದ್ದೀರಾ? ಇಲ್ಲ ಈಗ ಯೋಚನೆ ಮಾಡಿ ಹೇಳ್ಬೇಕಮ್ಮವ? ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೆ ಮಾವ, ಆದರೆ ನಾನು ಕಟ್ಟಿದ್ದು ಗಾಳಿ ಗೋಪುರ ಅಂತ ನನಗೀಗ ಅನ್ನಿಸ್ತದೆ. ಎಲ್ಲ ಒಂದೇ ಸರಿ ನೆಲ ಸಮ ಮಾಡಿಬಿಟ್ರಿ. ನನ್ನ ಮಾತನ್ನ ಅರ್ಥ ಮಾಡ್ಕೊ ಮಾಯಾ. ನಾನು ಇದ್ದಿದ್ದ ಪರಿಸ್ಥಿತಿಲಿ ನೀವು ಇಲ್ಲಿಂದ ಹೋಗಬೇಕಾದ್ರೆ ಮಧ್ಯಾಹ್ನ ಬೇಗ ಬನ್ನಿ, ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿದ್ದೆ. ನೆನಪಿದೆಯಾ ಮಾವ? ನಾನು ನಿಮ್ಮಿಂದ ಚಿನ್ನ ಒಡವೆ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಅರಮನೆ ಕೇಳ್ತಿಲ್ಲ, ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳ್ತಿದ್ದೀನಿ ಮಾವ.
ದಿನದಲ್ಲಿ 30 ನಿಮಿಷ ನನಗೋಸ್ಕರ ಕೊಡೋಕೆ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಕೊನೆವರೆಗೂ ನನ್ನ ಜೊತೆ ಹೇಗಿರ್ತೀರ ಮಾವ? ಮಧ್ಯಾಹ್ನದಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ನೋಡಿ ಮಾವ, ಒಂದು ಸರಿಯಾದರೂ ರಿಸೀವ್ ಮಾಡಿದ್ರ? ಇಲ್ಲ, ನಿಮ್ಮ ಲೈಫಲ್ಲಿ ನಾನು ಒಂಥರ ರಿಜೆಕ್ಟೆಡ್ ಕಾಲ್ ಆಗಿದ್ದೀನಲ್ವ ಮಾವ? ಮಹೇಶ್ ಷಣ್ಮುಗ ನಿನ್ನ ಹತ್ರ ಮಾತಾಡಿರ್ಬೇಕಲ್ಲ. ನಾನು ಊಟಕ್ಕೆ ಬನ್ನಿ ಅಂತ ಹೇಳಿದ್ದು ಷಣ್ಮುಗಂಗಲ್ಲ ಮಾವ, ನಿಮ್ಮನ್ನ. ನಮಗೆ ಯಾರಾದರೂ ಬೇಡ ಅಥವಾ ಇಷ್ಟ ಆಗಲಿಲ್ಲ ಅಂದರೆ ನಾವು ಅವ್ರನ್ನ ದೂರ ಇಡ್ತೀವಿ. ಇವತ್ತು ನೀವು ನನ್ನನ್ನು ದೂರ ಇಡ್ತಿದ್ದೀರ ಮಾವ.